ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಜನರ ದೊಡ್ಡ ಗುಂಪು ಏಸು ಕ್ರಿಸ್ತರನ್ನು ಹಿಂಬಾಲಿಸುವುದನ್ನು ಏಸು ನೋಡ್ತಾರೆ ಮತ್ತು ಅಲ್ಲಿ ಶಿಷ್ಯರನ್ನು ಪರೀಕ್ಷಿಸಿ ಪ್ರಶ್ನೆ ಮಾಡ್ತಾರೆ. ಇವರಿಗೆ ತಿನ್ನೋದಕ್ಕೆ ಏನಾದರೂ ಕೊಡಿ, ಈ ಜನರ ಊಟಕ್ಕೆ ರೊಟ್ಟಿಯನ್ನು ನಾವು ಎಲ್ಲಿಂದ ಕೊಂಡುಕೊಳ್ಳುವುದೆಂದು ಫಿಲಿಪ್ಪನನ್ನು ಏಸು ಪರೀಕ್ಷಿಸುತ್ತಾರೆ. ಅಂದರೆ ಮನುಷ್ಯ ಅತಿ ಅಲ್ಪನು, ಕೊರತೆ ಉಳ್ಳವನು ಎಂದು ನಾವು ನೋಡ್ತೇವೆ. ಆದರೆ ಏಸು ಸರ್ವಶಕ್ತನು, ಸರ್ವ ಅಧಿಕಾರ ಉಳ್ಳವನು ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. ಅಲ್ಲಿ ಒಬ್ಬ ಹುಡುಗನ ಬಳಿಯಲ್ಲಿರುವ 5 ರೊಟ್ಟಿ ಮತ್ತು 2 ಮೀನು ಯೇಸುವಿನ ಕೈಗೆ ಕೊಟ್ಟಾಗ ಯೇಸು 5,000ಕ್ಕಿಂತಲೂ ಹೆಚ್ಚು ಜನರಿಗೆ ಬೇಕಾದಷ್ಟು ತೃಪ್ತಿಪಡಿಸುವಷ್ಟು ಸಾಕಾಗುವಷ್ಟು ರೊಟ್ಟಿ ಮತ್ತು ಮೀನನ್ನು ಕೊಟ್ಟು ಅದ್ಭುತ ಮಾಡ್ತಾರೆ. 12 ಬುಟ್ಟಿಗಳು ಅಲ್ಲಿ ಉಳಿತವೆ. ಪ್ರಿಯರೇ, ಯೇಸು ಕ್ರಿಸ್ತರಲ್ಲಿರುವ ಶಕ್ತಿ ಎಂಥದ್ದೆಂದು ಆ ಜನರು ಅರಿತುಕೊಳ್ಬೇಕು ಅಂತ ಏಸು ಬಯಸಿದ್ರು. ಆದರೆ ಜನರು ಮಾತ್ರ ಯೇಸುವಿನಲ್ಲಿ ರೊಟ್ಟಿ ಅದ್ಭುತವನ್ನು ಮಾತ್ರ ನೋಡಲು ಅಥವಾ ಬಯಸಲು ಬಂದರು. ಯೇಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶವನ್ನು ಆ ಶಿಷ್ಯರು ಪಂಚಶತಮ ಹಬ್ಬದ ನಂತರ ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಟ್ಟು ಧೈರ್ಯದಿಂದ ಸಾರ್ತಾರೆ. ಇಂದಿನ ಮೊದಲ ವಾಚನದಲ್ಲಿ ನಾವು ನೋಡ್ತೇವೆ, ಯೇಸು ಕುರಿತಾಗಿ ಸಾರಬಾರ್ದು ಎಂಬ ಕಟ್ಟಪ್ಪಣೆ ಅವರಿಗೆ ಕೊಟ್ಟಿದ್ರೂ ಕೂಡ ಆ ಆಜ್ಞೆಯನ್ನು ಮೀರಿ ಅವರು ಧೈರ್ಯದಿಂದ ಯೇಸುವಿಗಾಗಿ ಹಿಂಸೆ ಬಾಧೆಗಳನ್ನು ಸಹಿಸಲು ಮುಂದಾಗ್ತಾರೆ. ಇಲ್ಲಿ ಯೇಸು ಮಾಡಿರುವ ಅದ್ಭುತ ಇರ್ಬೋದು, ಅವರಿಗೆ ಜನರ ಮೇಲೆ ಕನಿಕರವಿದೆ ಎಂದು ತೋರಿಸಲಲ್ಲ, ಬದಲಾಗಿ ಅದ್ಭುತ ನೋಡಿ ಜನರು ಯೇಸು ಕ್ರಿಸ್ತರಲ್ಲಿ ಇರುವ ಆ ಶಕ್ತಿಯನ್ನು ಗುರುತಿಸಬೇಕು, ಯೇಸು ಯಾರೆಂದು ಗುರುತಿಸಬೇಕು, ಯೇಸು ಕ್ರಿಸ್ತರಲ್ಲಿರುವ ಸೃಷ್ಟಿ ಮಾಡುವ ಶಕ್ತಿ, ಅವರ ಸರ್ವ ಭೌಮತ್ವ, ಸರ್ವ ಅಧಿಕಾರ ಎಲ್ಲಿಂದ ಬಂತು ಎಂದು ಗುರುತಿಸಿ ಜನರು ಯೇಸು ಕ್ರಿಸ್ತರನ್ನು ಲೋಕೋದ್ಧಾರಕನೆಂದು ರಕ್ಷಕನೆಂದು ಸ್ವೀಕಾರ ಮಾಡಿ ಜೀವೋದ್ಧಾರ ಪಡೆಯಬೇಕೆಂಬ ಒಂದು ಉದ್ದೇಶದಿಂದ ಯೇಸು ಕ್ರಿಸ್ತರು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುವುದನ್ನು ನಾವು ಕಾಣ್ತೇವೆ. ಆದರೆ ನಾವು ನೋಡ್ತೇವೆ, ಇಂದಿಗೂ ಅನೇಕರು ಜನರು ಅಳಿದು ಹೋಗುವ ಆಶೀರ್ವಾದಗಳನ್ನು ಹುಡುಕಿ ಕ್ರಿಸ್ತರ ಬಳಿ ಬರ್ತಾರೆ. ಅವರ ಆತ್ಮಕ್ಕೆ ಜೀವ ಕೊಡುವ ರೊಟ್ಟಿ, ಸ್ವರ್ಗೀಯ ರೊಟ್ಟಿ ಯೇಸು ಕ್ರಿಸ್ತರಾಗಿದ್ದಾರೆಂದು ಇಂದಿಗೂ ಜನ ಗುರುತಿಸ್ತಾ ಇಲ್ಲ. ಜನರಿಗೆ ಈ ಲೋಕದಲ್ಲಿ ಸೆಟಲ್ ಆಗುವ ಆಹಾರ ಮಾತ್ರ ಬೇಕು. ಆದರೆ ಯೇಸು ಬಂದಿರೋದು ಸ್ವರ್ಗದಲ್ಲಿ ಸೆಟಲ್ ಮಾಡುವ ಆಹಾರ, ಅಳಿಯದೆ ಉಳಿಯುವ ನಿತ್ಯ ಜೀವ ಕೊಡಲು ಎಂಬುದಾಗಿ ಇಂದು ನಾವೆಲ್ಲರೂ ಈ ಶುಭ ಸಂದೇಶವನ್ನು ಸಾರಬೇಕು. ಯೇಸು ಕುರಿತಾಗಿ ಸಾರಕೂಡದೆಂದು ನಮಗೆ ಯಾರಾದರೂ ಹೇಳೋದಾದರೆ ಪ್ರಿಯರೇ, ಮೊದಲು ಅವರು ಯೇಸು ಕ್ರಿಸ್ತರನ್ನೇ ಪ್ರಶ್ನಿಸಬೇಕು. ಯಾಕಂತೇಳಿದರೆ ನಮ್ಮ ನೈಜ ವಿಶ್ವಾಸಕ್ಕೆ ಮೂಲ, ಈ ಸಭೆಗೆ ಮೂಲ ಯೇಸು ಕ್ರಿಸ್ತರಾಗಿದ್ದಾರೆ. ಸೊ ಯೇಸು ಕ್ರಿಸ್ತರ ಕಾರ್ಯವನ್ನು ಅಥವಾ ಸೃಷ್ಟಿಕರ್ತನ ಕಾರ್ಯವನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲ. ಅಂದು ಮೊದಲ ಧರ್ಮ ಸಭೆಯಲ್ಲಿ ಧರ್ಮ ಮುಖಂಡರುಗಳು ಪ್ರಯತ್ನ ಪಟ್ಟರು, ಅವರು ವಿಫಲರಾದರು. ಇಂದಿಗೂ ಅನೇಕ ಪ್ರಯತ್ನಗಳು ನಡೀತಾ ಇವೆ. ಆದರೆ ಪ್ರಿಯರೇ, ಈ ಸಭೆಯನ್ನು, ಈ ವಿಶ್ವಾಸವನ್ನು ಯಾರು ತಡೆಗಟ್ಟಲು ಅಥವಾ ನಿಲ್ಲಿಸಲು ಸಾಧ್ಯವಿಲ್ಲ. ಏಕೆಂತೇಳಿದರೆ ಈ ಶುಭವಾರ್ತೆಯ ಮೂಲ ಯೇಸು ಕ್ರಿಸ್ತರಾಗಿದ್ದಾರೆ, ಸೃಷ್ಟಿಕರ್ತನಾಗಿದ್ದಾರೆ, ಲೋಕೋದ್ಧಾರಕನಾಗಿದ್ದಾರೆ. ಆದರೆ ಇವತ್ತು ನನ್ನ ನಿಮ್ಮ ಪ್ರತಿಕ್ರಿಯೆ ಏನಾಗಿದೆ? ನಾವು ಆ ಜನರಂತೆ ಅಳಿದು ಹೋಗುವ ಆಹಾರಕ್ಕಾಗಿ ತವಕ ಪಡ್ತಾ ಇದ್ದೀವಾ, ಅಥವಾ ಆ ಶಿಷ್ಯರಂತೆ, ಅಪೊಸ್ತಲರಂತೆ, ಆ ಮೊದಲ ಧರ್ಮ ಸಭೆಯಂತೆ ನಾವು ಕ್ರಿಸ್ತನಿಗಾಗಿ ಧೈರ್ಯದಿಂದ ಪವಿತ್ರಾತ್ಮ ಶಕ್ತಿಯಿಂದ ತುಂಬಲ್ಪಟ್ಟು ಶುಭ ಸಂದೇಶ ಸಾರ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರಿಶೀಲಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.